ನಮಸ್ಕಾರ ಫ್ರೆಂಡ್ಸ್, ಮಾರ್ಚ್ 28ಕ್ಕೆ ಐಪಿಎಲ್ 2026ರ ಮೊದಲ ಬಾಲ್ ಬೀಳೋಕೆ ಕೌಂಟ್ ಡೌನ್ ಶುರುವಾಗಿದೆ. ಆದ್ರೆ ಮ್ಯಾಚ್ ಶುರುವಾಗೂ ಮೊದಲೇ ಮುಂಬೈನಲ್ಲಿ ನಡೆದ ನಾಯಕರ ಸಭೆಯಲ್ಲಿ ದೊಡ್ಡ ಹೈಡ್ರಾಮಾನೇ ನಡೆದಿದೆ. ಹೌದು, ಐಪಿಎಲ್ ನ ಒಂದು ವಿವಾದಾತ್ಮಕ ನಿಯಮದ ವಿರುದ್ಧ ಎಲ್ಲಾ 10 ತಂಡದ ನಾಯಕರು ಈಗ ಬಿಸಿಸಿಐ ವಿರುದ್ಧನೇ ಸಿಡಿದೆದ್ದಿದ್ದಾರೆ. ರೋಹಿತ್ ಶರ್ಮಾ ಅವರಿಂದ ಹಿಡಿದು ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯರವರೆಗೂ ಪ್ರತಿಯೊಬ್ಬರು ಈ ನಿಯಮವನ್ನ ಕಿತ್ತೈಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಷ್ಟಕ್ಕೂ ನಾಯಕರಿಗೆ ಇಷ್ಟೊಂದು ಕೋಪ ತರಿಸೋ ಆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಏನು? ಬಿಸಿಸಿಐ ಇದಕ್ಕೆ ಕೊಟ್ಟ ಉತ್ತರ ಏನು? ಕಂಪ್ಲೀಟ್ ಮ್ಯಾಟರ್ ಇಲ್ಲಿದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಸ್ಪೋರ್ಟ್ಸ್ 11 ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2023ರಲ್ಲಿ ಮೊದಲ ಬಾರಿಗೆ ಈ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನ ತರಲಾಯಿತು. ಇದರ ಪ್ರಕಾರ ಮ್ಯಾಚ್ ಮಧ್ಯೆ ಆಡುವ 11ರ ಬಳಗದಲ್ಲಿ ಒಬ್ಬ ಆಟಗಾರನನ್ನ ಬದಲಿಸಬಹುದು. ಅಂದ್ರೆ ಬ್ಯಾಟಿಂಗ್ ಮಾಡುವಾಗ ಒಬ್ಬ ಎಕ್ಸ್ಟ್ರಾ ಬ್ಯಾಟರ್ ನ ತಗೋಬಹುದು ಮತ್ತು ಬೌಲಿಂಗ್ ಮಾಡುವಾಗ ಒಬ್ಬ ಸ್ಪೆಷಲಿಸ್ಟ್ ಬೌಲರ್ ನ ತಗೋಬಹುದು. ಮೇಲ್ನೋಟಕ್ಕೆ ಇದು ಚೆನ್ನಾಗಿ ಅನ್ಸುತ್ತೆ, ಆದ್ರೆ ಅಸಲಿ ಪೆಟ್ಟು ಬೀಳ್ತಿರೋದು ಆಲ್ರೌಂಡರ್ ಗಳಿಗೆ. ಹೌದು, ಈಗ ತಂಡಗಳಿಗೆ ಆಲ್ರೌಂಡರ್ ಗಳ ಅಗತ್ಯವೇ ಇಲ್ಲದಂತಾಗಿದೆ. ಯಾಕಂದ್ರೆ ಎಕ್ಸ್ಟ್ರಾ ಬ್ಯಾಟರ್ ಅಥವಾ ಬೌಲರ್ ಬೇಕು ಅಂದ್ರೆ ಈ ರೋಲ್ ನ ಬಳಸಿ ತಗೊಳ್ತಾರೆ. ಇದರಿಂದ ಶಿವಮ್ ದುಬೆ ಅಥವಾ ಅಕ್ಷರ್ ಪಟೇಲ್ ಅವರಂತಹ ಪ್ಲೇಯರ್ಸ್ ಗಳಿಗೆ ತಮ್ಮ ಪೂರ್ತಿ ಸಾಮರ್ಥ್ಯ ತೋರಿಸೋಕೆ ಆಗ್ತಾ ಇಲ್ಲ ಅನ್ನೋದು ನಾಯಕರ ವಾದ. ಈ ಸಭೆಯಲ್ಲಿ ಡೆಲ್ಲಿ ಕ್ಯಾಪ್ಟನ್ ನಾಯಕ ಅಕ್ಷರ್ ಪಟೇಲ್ ಈ ನಿಯಮವನ್ನ ಬಹಿರಂಗವಾಗಿಯೇ ವಿರೋಧಿಸಿದ್ರು. ಈ ರೋಲ್ ಇರೋದ್ರಿಂದ ಆಲ್ರೌಂಡರ್ ಗಳ ರೋಲ್ ಕಮ್ಮಿ ಆಗ್ತಿದೆ ಅಂತ ಅವರು ನೇರವಾಗಿಯೇ ಹೇಳಿದ್ರು. ಇನ್ನು ರೋಹಿತ್ ಶರ್ಮಾ ಕೂಡ 2024ರಲ್ಲಿ ಈ ಬಗ್ಗೆ ಧ್ವನಿ ಎತ್ತಿದ್ರು. ಭಾರತೀಯ ಕ್ರಿಕೆಟ್ ನಲ್ಲಿ ಆಲ್ರೌಂಡರ್ ಗಳ ಕೊರತೆ ಆಗಬಾರ್ದು ಅಂದ್ರೆ ಈ ನಿಯಮವನ್ನ ತೆಗಿಬೇಕು ಅಂತ ರೋಹಿತ್ ಶರ್ಮಾ ಅವರ ವಾದ. ಹಾರ್ದಿಕ್ ಪಾಂಡ್ಯ ಕೂಡ ಇದೇ ಮಾತನ್ನ ಹೇಳ್ತಿದ್ದು, ವಿದೇಶಿ ಆಟಗಾರರು ಕೂಡ ಈ ರೋಲ್ ನ ನಮಗೆ ಬೇಡ ಅಂತಿದ್ದಾರೆ. ಆದ್ರೆ ಬಿಸಿಸಿಐ ಮಾತ್ರ ಇದಕ್ಕೆ ಒಪ್ಪುತ್ತಿಲ್ಲ. ಈ ನಿಯಮ 2027ರವರೆಗೂ ಇರುತ್ತೆ, ಆಮೇಲೆ ನೋಡೋಣ ಅಂತ ಬಿಸಿಸಿಐ ಬಾಸ್ ಗಳು ನಾಯಕರಿಗೆ ಖಡಕ್ ಆಗಿ ಹೇಳಿದ್ರು. ಇಷ್ಟೇ ಅಲ್ಲ ಫ್ರೆಂಡ್ಸ್, ಸಭೆಯಲ್ಲಿ ಇನ್ನೊಂದು ವಿಚಿತ್ರ ಬೇಡಿಕೆ ಬಂತು. ಒಬ್ಬ ನಾಯಕರು 10 ಓವರ್ ಆದ್ಮೇಲೆ ಬಾಲ್ ನ ಚೇಂಜ್ ಮಾಡೋಣ ಅಂದ್ರು. ಆದ್ರೆ ಉಳಿದವರು ಯಾರು ಒಪ್ಲಿಲ್ಲ. ಅಂದ್ರೆ ಹೊಸ ಬಾಲ್ ಅನ್ನ ಕೊಡೋಲ್ಲ, ಇನ್ನು ಪಂದ್ಯದ ದಿನ ಮೈದಾನದಲ್ಲಿ ಅಭ್ಯಾಸ ಮಾಡೋ ಹಾಗಿಲ್ಲ ಅನ್ನೋ ಹೊಸ ಮಾರ್ಗಸೂಚಿಯನ್ನ ಬಿಸಿಸಿಐ ನೀಡಿದೆ. ಒಂದು ತಂಡ ಅಭ್ಯಾಸ ಮಾಡಿದ ವಿಕೆಟ್ ನಲ್ಲಿ ಇನ್ನೊಂದು ತಂಡಕ್ಕೆ ಅವಕಾಶ ಇಲ್ಲ. ಪ್ರಾಕ್ಟೀಸ್ ನೆಟ್ಸ್ ನಲ್ಲಿ ಮಾತ್ರ ಅಭ್ಯಾಸ ಮಾಡಬೇಕು ಅಂತ ಬಿಸಿಸಿಐ ಹೊಸ ಡೆಡ್ ಲೈನ್ ಕೊಟ್ಟಿದೆ. ಒಟ್ನಲ್ಲಿ ಈ ಬಾರಿ ಆಟ ಶುರುವಾಗೋಕ್ಕೂ ಮೊದಲೇ ಮೈದಾನದ ಹೊರಗೆ ರೂಲ್ಸ್ ಗಳದ್ದೇ ಯುದ್ಧ ನಡೀತಾ ಇದೆ. ಗೆಳೆಯರೇ, ನಿಮ್ಮ ಪ್ರಕಾರ ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರಬೇಕಾ ಅಥವಾ ನಾಯಕರು ಹೇಳ್ತಿರೋ ಹಾಗೆ ಇದನ್ನ ತೆಗೆದು ಹಾಕ್ಬೇಕಾ? ಇದರಿಂದ ಆಲ್ರೌಂಡರ್ಸ್ ಗಳಿಗೆ ತೊಂದರೆ ಆಗ್ತಿದೆಯಾ? ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಕ್ರಿಕೆಟ್ ನ ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಕ್ರಿಕೆಟ್ ಸುದ್ದಿಗಳಿಗಾಗಿ ನಮ್ಮ ಸ್ಪೋರ್ಟ್ಸ್ 11 ಕನ್ನಡವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.